ಶಾಂತಿ. ಬಾಬಾ ಹೇಳ್ತಾರೆ, 4 ವಿಷಯಗಳಲ್ಲಿ ಅನುಭವದ ಅಧಿಕಾರಿಯಾಗಿ ಸಮಸ್ಯೆಯನ್ನು ಸಮಾಧಾನ ಸ್ವರೂಪದಲ್ಲಿ ಪರಿವರ್ತನೆ ಮಾಡ್ಬೇಕಂತೆ ತಮ್ಮ. ಸರಿ, ಎಂದಿನಂತೆ ನೀನೇ ಶುರು ಮಾಡು. ಓಂ ಶಾಂತಿ ಅಣ್ಣ. ಅಣ್ಣ, ಇವತ್ತು ಬಾಬಾ ಹೇಳ್ತಿದ್ದಾರೆ, ಪ್ರತಿಯೊಬ್ಬ ಬ್ರಾಹ್ಮಣರು ಕೋಟಿಯಲ್ಲಿ ಕೆಲವರಲ್ಲಿಯೂ ಕೆಲವು ಆತ್ಮಗಳಾಗಿದ್ದಾರೆ. ಯಾಕೆಂದ್ರೆ ತಮ್ಮ ತಂದೆಯನ್ನ ಗುರುತಿಸಿ ತಂದೆಯ ಆಸ್ತಿಗೆ ಅಧಿಕಾರಿಗಳಾಗಿದ್ದಾರೆ. ಹೇಗೆ ತಂದೆಯು ಸರ್ವಶಕ್ತಿವಂತ ಶ್ರೇಷ್ಠರೆಂದ ಮೇಲೆ ತಂದೆಯನ್ನ ಗುರುತಿಸಿ ತಂದೆಯ ಮಕ್ಕಳಾಗುವಂತಹ ಆತ್ಮಗಳು ಸಹ ವಿಶೇಷ ಆತ್ಮಗಳಾಗಿದ್ದಾರೆ. ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮದ ಮಸ್ತಕದಲ್ಲಿ ಶ್ರೇಷ್ಠ ಭಾಗ್ಯದ ಗೆರೆಯನ್ನ ಜನ್ಮತಃ ಭಾಗ್ಯವಿದಾತನೇ ಸ್ವಯಂ ಬರೆದಿದ್ದಾರೆ. ಅಂತಹ ಶ್ರೇಷ್ಠ ಭಾಗ್ಯವಂತ ಆತ್ಮಗಳಾಗಿದ್ದೀರಿ. ಆ ರೀತಿ ತಮ್ಮನ್ನ ಭಾಗ್ಯವಂತರು ಎಂದು ತಿಳಿದಿದ್ದೀರಾ. ಇಷ್ಟು ದೊಡ್ಡ ಆತ್ಮೀಯ ನಶೆ ಅನುಭವವಾಗುತ್ತಾ ಪ್ರತಿಯೊಬ್ಬರ ಬ್ರಾಹ್ಮಣ ಹೃದಯದಲ್ಲಿ ಹೃದಯದ ಪ್ರೀತಿಯನ್ನ ಕೊಡ್ತಿದ್ದಾರೆ. ಈ ಪರಮಾತ್ಮನ ಪ್ರೀತಿ ಪೂರ್ಣ ಕಲ್ಪದಲ್ಲಿ ಒಬ್ಬರ ಮೂಲಕ ಹಾಗೂ ಒಂದು ಬಾರಿ ಮಾತ್ರವೇ ಪ್ರಾಪ್ತಿಯಾಗುತ್ತೆ. ಈ ಆತ್ಮೀಯ ನಶೆಯು ಸದಾ ಪ್ರತಿಯೊಂದು ಕರ್ಮದಲ್ಲಿ ಇರುತ್ತದೆಯೇ? ಯಾಕೆಂದ್ರೆ ತಾವು ವಿಶ್ವಕ್ಕೆ ನಾವು ಕರ್ಮಯೋಗಿ ಜೀವನದ ವಿಶೇಷ ಆತ್ಮಗಳು ಎಂದು ಚಾಲೆಂಜ್ ಮಾಡ್ತೀರಿ. ಕೇವಲ ಯೋಗ ಮಾಡುವಂತಹ ಯೋಗಿಗಳಲ್ಲ, ಯೋಗಿ ಜೀವನದವರು. ಜೀವನ ಸದಾ ಕಾಲಕ್ಕೆ ಇರುತ್ತದೆ, ಸ್ವಾಭಾವಿಕ ಹಾಗೂ ನಿರಂತರವಾಗಿ ಇರುತ್ತದೆ. 6 ಗಂಟೆ 8 ಗಂಟೆ ಯೋಗಿ ಜೀವನ ಅಲ್ಲ. ಯೋಗ ಅಂದರೆ ನೆನಪಂತೂ ಬ್ರಾಹ್ಮಣರ ಜೀವನದ ಲಕ್ಷ್ಯವಾಗಿದೆ. ಜೀವನದಲ್ಲಿ ಲಕ್ಷ್ಯ ಸ್ವತಃವಾಗಿ ನೆನಪಿರುತ್ತದೆ ಹಾಗೂ ಹೇಗೆ ಲಕ್ಷ್ಯವಿರುತ್ತದೆಯೋ ಹಾಗೆಯೇ ಲಕ್ಷಣವೂ ಸಹ ಇರುತ್ತದೆ. ಬಾಪ್ದಾದ ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮದ ಮಸ್ತಕದಲ್ಲಿ ಹೊಳೆಯುತ್ತಿರುವ ಭಾಗ್ಯದ ನಕ್ಷತ್ರವನ್ನ ನೋಡ್ತಿದ್ದಾರೆ. ಬಾಪ್ದಾದ ಸದಾ ಪ್ರತಿಯೊಂದು ಮಗುವನ್ನ ಶ್ರೇಷ್ಠ ಸ್ವಮಾನಧಾರಿ ಸ್ವರಾಜ್ಯ ಅಧಿಕಾರಿ ರೂಪದಲ್ಲಿ ನೋಡ್ತಾರೆ. ಅಂದ ಮೇಲೆ ತಾವೆಲ್ಲರೂ ಸಹ ತಮ್ಮನ್ನ ಸ್ವಮಾನಧಾರಿ ಆತ್ಮನಾಗಿದ್ದೇನೆ, ಸ್ವರಾಜ್ಯಧಾರಿ ಆತ್ಮನಾಗಿದ್ದೇನೆ ಈ ರೀತಿ ಅನುಭವ ಮಾಡ್ತೀರಾ. ಸೆಕೆಂಡಿನಲ್ಲಿ ಒಂದು ವೇಳೆ ನಾನು ಸ್ವಮಾನಧಾರಿ ಆತ್ಮನಾಗಿದ್ದೇನೆ, ಸ್ವರಾಜ್ಯಧಾರಿ ಆತ್ಮನಾಗಿದ್ದೇನೆ ಎಂಬುದನ್ನ ಸ್ಮೃತಿಯಲ್ಲಿ ತನ್ನಿ. ಆಗ ಸೆಕೆಂಡಿನಲ್ಲಿ ಸ್ವಮಾನದ ಪಟ್ಟಿಯು ಬರುತ್ತದೆ. ಎಲ್ಲಿಯ ತನಕ ಸ್ವಮಾನದಲ್ಲಿ ಸ್ಮೃತಿ ಸ್ವರೂಪರಾಗುವುದಿಲ್ಲವೋ ಅಲ್ಲಿಯ ತನಕ ಕಷ್ಟಪಡಬೇಕಾಗುತ್ತದೆ. ಬಾಪ್ತಾದ ಮಕ್ಕಳ ಆಟವನ್ನು ನೋಡುತ್ತಾರೆ, ಸ್ವಮಾನವನ್ನು ಅಂತರಾಳದಲ್ಲಿ ವರ್ಣನೆ ಮಾಡುತ್ತಾರೆ. ನಾನು ಬಾಪ್ತಾದರವರ ಹೃದಯ ಸಿಂಹಾಸನಧಾರಿ ಆಗಿದ್ದೇನೆ ಎಂದು ವರ್ಣನೆಯನ್ನು ಮಾಡುತ್ತಿದ್ದಾರೆ, ಯೋಚಿಸುತ್ತಲೂ ಇದ್ದಾರೆ. ಆದರೆ ಅನುಭವದ ಸ್ಥಿತಿಯಲ್ಲಿ ಸ್ಥಿತರಾಗುವುದಿಲ್ಲ. ಯಾವುದನ್ನು ಯೋಚಿಸುತ್ತಾರೆಯೋ ಅದರ ಅನುಭವ ಅವಶ್ಯವಾಗಿ ಆಗಬೇಕು. ಏಕೆಂದರೆ ಎಲ್ಲದಕ್ಕಿಂತ ಶ್ರೇಷ್ಠ ಅಧಿಕಾರ ಅನುಭವ ಅಧಿಕಾರವಾಗಿದೆ. ಅಂದ ಮೇಲೆ ಬಾಪ್ತಾದ ನೋಡುತ್ತಾರೆ, ಬಹಳ ಚೆನ್ನಾಗಿ ಕೇಳುತ್ತೀರಿ, ಬಹಳ ಚೆನ್ನಾಗಿ ಯೋಚಿಸುತ್ತೀರಿ. ಆದರೆ ಕೇಳುವುದು ಹಾಗೂ ಯೋಚಿಸುವುದು ಬೇರೆ. ಅನುಭವಿ ಸ್ವರೂಪರಾಗಬೇಕು. ಇದೇ ಬ್ರಾಹ್ಮಣ ಜೀವನದ ಅಧಿಕಾರವಾಗಿದೆ. ಇದೇ ಬ್ರಾಹ್ಮಣ ಜೀವನದ ಶ್ರೇಷ್ಠ ಅಧಿಕಾರವಾಗಿದೆ. ಇದೇ ಭಕ್ತಿ ಹಾಗೂ ಜ್ಞಾನದಲ್ಲಿ ಅಂತರವಾಗಿದೆ. ಭಕ್ತಿಯಲ್ಲಿಯೂ ಸಹ ಕೇಳುವ ಮಸ್ತಿಯಲ್ಲಿ ಬಹಳ ಮಸ್ತರಾಗುತ್ತಾರೆ, ಯೋಚನೆಯನ್ನು ಸಹ ಮಾಡುತ್ತಾರೆ, ಆದರೆ ಅನುಭವವನ್ನು ಮಾಡುವುದಿಲ್ಲ. ಜ್ಞಾನದ ಅರ್ಥವೇ ಆಗಿದೆ. ಜ್ಞಾನಿ ಆತ್ಮ ಅಂದರೆ ಪ್ರತಿಯೊಂದು ಸ್ವಮಾನದ ಅನುಭವಿಗಳಾಗುವುದು. ಅನುಭವಿ ಸ್ವರೂಪ ಆತ್ಮೀಯ ನಶೆಯನ್ನು ಏರಿಸುತ್ತದೆ. ಅನುಭವ ಜೀವನದಲ್ಲಿ ಎಂದೂ ಸಹ ಮರೆಯುವುದಿಲ್ಲ. ಕೇಳಿರುವುದು, ಯೋಚಿಸಿರುವುದು ನಶೆಯನ್ನು ಏರಿಸುತ್ತದೆ. ಅನುಭವ ಜೀವನದಲ್ಲಿ ಎಂದೂ ಸಹ ಮರೆಯುವುದಿಲ್ಲ. ಕೇಳಿರುವುದು, ಯೋಚಿಸಿರುವುದು ಮರೆತು ಹೋಗುತ್ತದೆ. ಆದರೆ ಅನುಭವದ ಅಧಿಕಾರವು ಎಂದೂ ಸಹ ಕಡಿಮೆಯಾಗುವುದಿಲ್ಲ. ಅಂದ ಮೇಲೆ ಬಾಪ್ತಾದ ಮಕ್ಕಳಿಗೆ ಇದೇ ಸ್ಮೃತಿಯನ್ನು ತರಿಸುತ್ತೇವೆ. ಕೇಳಿರುವ ಪ್ರತಿಯೊಂದು ಮಾತು ಯಾವುದನ್ನು ಭಗವಂತ ತಂದೆಯಿಂದ ಕೇಳಿದ್ದೀರಿ ಅದರ ಅನುಭವಿ ಮೂರ್ತಿಗಳಾಗಿ ಅನುಭವ ಮಾಡಿರುವ ಮಾತನ್ನು, ಅನುಭವವನ್ನು ಅಳಿಸಿ ಹಾಕಲು ಸಾಧ್ಯವಿಲ್ಲ. ಹೇಗೆ ಶರೀರವನ್ನು ಧಾರಣೆ ಮಾಡುತ್ತಿದ್ದಂತೆ ನಾನು ಇಂಥವನು ಎಂಬುದನ್ನು ಅನುಭವ ಮಾಡುತ್ತೀರಿ. ಅಂದ ಮೇಲೆ ಅದು ಎಷ್ಟು ಪಕ್ಕ ಇರುತ್ತದೆ.
ಎಂದಾದರೂ ತಮ್ಮ ದೇಹದ ಹೆಸರು ಮರೆತು ಹೋಗುತ್ತದೆಯೇ? ಯಾರಾದರೂ ನಿಮಗೆ ಇಲ್ಲ ನೀವು ಇಂಥವರು ಎಂದು ಹೇಳಿದರೆ ನೀವು ಒಪ್ಪುತ್ತೀರಾ? ಹಾಗೆಯೇ ಪ್ರತಿಯೊಂದು ಸ್ವಮಾನದಲ್ಲಿಷ್ಟು ಅನುಭವ ಮಾಡುವುದರಿಂದ ಎಂದೂ ಸ್ವಮಾನವು ಮರೆಯಲು ಸಾಧ್ಯವಿಲ್ಲ. ಆದರೆ ಬಾಪ್ ದಾದಾರವರು ನೋಡಿದರು ಪ್ರತಿಯೊಂದು ಸ್ವಮಾನದ ಅನುಭವ ಅಥವಾ ಪ್ರತಿಯೊಂದು ಪಾಯಿಂಟ್ನ ಅನುಭವಿಗಳಾಗುವುದರಲ್ಲಿ ನಂಬರ್ ವಾರ್ ಇದ್ದಾರೆ. ಯಾವಾಗ ನಾನು ಆತ್ಮನೇ ಆಗಿದ್ದೇನೆ ಎಂದು ಅನುಭವ ಮಾಡಿದ್ದೀರಿ, ಆತ್ಮವಲ್ಲದೆ ಇನ್ನೇನು? ದೇಹವನ್ನು ನನ್ನದು ಎಂದು ಹೇಳುತ್ತೀರಾ, ಆದರೆ ನಾನು ಆತ್ಮನಾಗಿದ್ದೇನೆ, ಆತ್ಮನೇ ನಾನು ಎಂದ ಮೇಲೆ ದೇಹಭಾನವು ಎಲ್ಲಿಂದ ಬಂದಿತು? ಏಕೆ ಬಂದಿತು? ಕಾರಣ 63 ಜನ್ಮದ ಅಭ್ಯಾಸ. ನಾನು ದೇಹನಾಗಿದ್ದೇನೆ. ಉಲ್ಟಾ ಅಭ್ಯಾಸವು ಪಕ್ಕಾ ಆಗಿದೆ. ಅಣ್ಣ, ಬಾಬಾ ಹೇಳ್ತಾರೆ, ಪ್ರತಿಯೊಬ್ಬರೂ ತಮ್ಮನ್ನ ತಾವು ಪರಿಶೀಲಿಸಿಕೊಳ್ಳಿ. ವಿಷಯವನ್ನ ಅನುಭವದಲ್ಲಿ ತಂದಿದ್ದೀರಾ? ಪ್ರತಿಯೊಂದು ವಿಷಯವನ್ನ ಅನುಭವದಲ್ಲಿ ತಂದಿದ್ದೀರಾ? ಜ್ಞಾನವನ್ನ ಕೇಳುವುದು ಹೇಳುವುದು ಸಹಜವಾಗಿದೆ, ಆದರೆ ಜ್ಞಾನ ಸ್ವರೂಪರಾಗಬೇಕು. ಜ್ಞಾನವನ್ನ ಸ್ವರೂಪದಲ್ಲಿ ತಂದಾಗ ಸ್ವತಃ ಪ್ರತಿಯೊಂದು ಕರ್ಮ ಜ್ಞಾನಪೂರ್ಣ, ಅಂದರೆ ಜ್ಞಾನದ ಪ್ರಕಾಶ ಹಾಗೂ ಶಕ್ತಿಯುಳ್ಳದ್ದಾಗಿರುತ್ತದೆ. ಜ್ಞಾನವೇ ಪ್ರಕಾಶ ಹಾಗೂ ಶಕ್ತಿ ಎಂದು ಹೇಳಲಾಗುತ್ತದೆ. ಹಾಗೆಯೇ ಯೋಗಿ ಸ್ವರೂಪ, ಯೋಗಯುಕ್ತ, ಯುಕ್ತಿಯುಕ್ತ ಸ್ವರೂಪ, ಧಾರಣಾ ಸ್ವರೂಪ ಎಂದರೆ ಪ್ರತಿಯೊಂದು ಕರ್ಮ, ಪ್ರತಿಯೊಂದು ಕರ್ಮೇಂದ್ರಿಯ, ಪ್ರತಿ ಗುಣದ ಧಾರಣಾ ಸ್ವರೂಪವಾಗಿರುತ್ತದೆ. ಸೇವೆಯ ಅನುಭವಿ ಮೂರ್ತಿ, ಸೇವಾಧಾರಿಯ ಅರ್ಥವೇ ಆಗಿದೆ ನಿರಂತರ ಸ್ವತಃ ಸೇವಾಧಾರಿ. ಮನಸ ವಾಚ ಕರ್ಮಣ ಸಂಬಂಧ ಸಂಪರ್ಕ ಯಾವುದರಲ್ಲೇ ಆಗಿರಬಹುದು, ಪ್ರತಿಯೊಂದು ಕರ್ಮದಲ್ಲಿ ಸೇವೆಯು ಸ್ವಾಭಾವಿಕವಾಗಿ ಇರುತ್ತೆ. ಇದಕ್ಕೆ ಹೇಳಲಾಗುತ್ತದೆ 4 ವಿಷಯಗಳಲ್ಲಿ ಅನುಭವ ಸ್ವರೂಪ. ಅಂದ ಮೇಲೆ ಎಲ್ಲರೂ ಪರಿಶೀಲನೆ ಮಾಡಿಕೊಳ್ಳಿ, ಎಲ್ಲಿಯ ತನಕ ಅನುಭವಿಗಳಾಗಿದ್ದೀರಿ? ಪ್ರತಿಯೊಂದು ಗುಣದ ಅನುಭವಿ, ಪ್ರತಿ ಶಕ್ತಿಯ ಅನುಭವಿ. ಅನುಭವದ ಸಮಯದಲ್ಲಿ ಬಹಳ ಕೆಲಸಕ್ಕೆ ಬರುತ್ತದೆ ಎಂದು ಹೇಳಿಕೆ ಇದೆ. ಅಂದ ಮೇಲೆ ಅನುಭವಿ ಮೂರ್ತಿಯ ಅನುಭವ ಎಂತಹ ಪರಿಸ್ಥಿತಿಯೇ ಇರಲಿ, ಅನುಭವಿ ಮೂರ್ತಿಯ ಅನುಭವದ ಅಧಿಕಾರದಿಂದ ಸಮಸ್ಯೆಯನ್ನು ಸೆಕೆಂಡಿನಲ್ಲಿ ಸಮಾಧಾನ ಸ್ವರೂಪದಲ್ಲಿ ಪರಿವರ್ತನೆ ಮಾಡುತ್ತಾರೆ. ಸಮಸ್ಯೆಯಾಗಿರುವುದಿಲ್ಲ, ಸಮಾಧಾನ ಸ್ವರೂಪ ಆಗಿಬಿಡುತ್ತದೆ. ತಿಳಿಯಿತೆ? ಈಗ ಸಮಯದ ಸಮೀಪತೆ, ತಂದೆಯ ಸಮಾನರಾಗುವ ಸಮೀಪತೆ, ಸಮಾಧಾನ ಸ್ವರೂಪದ ಅನುಭವ ಮಾಡಿಸಬೇಕು. ಬಹಳ ಸಮಯ ಸಮಸ್ಯೆಯಲ್ಲಿ ಬರುವುದು, ಸಮಾಧಾನ ಮಾಡುವುದು, ಈ ಶ್ರಮವನ್ನು ಪಡುತ್ತಲೇ ಬಂದಿದ್ದೀರಿ. ಈಗ ಬಾಪ್ ದಾದಾ ಪ್ರತಿಯೊಂದು ಮಗುವನ್ನ ಸ್ವಮಾನಧಾರಿ, ಸ್ವರಾಜ್ಯ ಅಧಿಕಾರಿ, ಸಮಾಧಾನ ಸ್ವರೂಪದಲ್ಲಿ ನೋಡಲು ಬಯಸುತ್ತಾರೆ. ಅನುಭವಿ ಮೂರ್ತಿ ಸೆಕೆಂಡಿನಲ್ಲಿ ಪರಿವರ್ತನೆ ಮಾಡಬಹುದು. ಒಳ್ಳೆಯದು, ಎಲ್ಲ ಕಡೆಯಿಂದ ತಲುಪಿದ್ದೀರಿ. ಡಬಲ್ ವಿದೇಶಿಗಳು ಸಹ ಬಂದಿದ್ದಾರೆ. ಗ್ರೂಪ್ನಲ್ಲಿ ತಮ್ಮ ಒಳ್ಳೆಯ ಅವಕಾಶವನ್ನು ಪಡೆಯುತ್ತಿದ್ದಾರೆ. ಒಳ್ಳೆಯದು. ಈ ಗ್ರೂಪಿನಲ್ಲಿ ಪಾಂಡವರು ಸಹ ಕಡಿಮೆ ಇಲ್ಲ. ಪಾಂಡವರು ಎಲ್ಲರೂ ಕೈ ಎತ್ತಿ ಅಂತ ಬಾಬಾ ಕೇಳ್ತಿದ್ದಾರಣ್ಣ. ನೀನು ಕೈ ಎತ್ತು, ನಾನು ಕೈ ಎತ್ತುತ್ತೀನಿ. ಮಾತೆಯರು, ಕುಮಾರೆಯರು, ಶಿಕ್ಷಕಿಯರು ಎಲ್ಲರೂ ಕೈ ಎತ್ತಿ. ಮೊದಲ ಗ್ರೂಪ್ನಲ್ಲಿ ಮಾತೆಯರ ಸಂಖ್ಯೆ ಜಾಸ್ತಿ ಇದೆ ಅಂತಣ್ಣ. ಮಾತೆಯರಿಗೆ ನಶೆ ಇರುತ್ತದೆ ಎಲ್ಲವೇ? ಬಹಳ ನಶೆ ಇರುತ್ತದೆ. ಮಾತೆಯರು ನಶೆಯಲ್ಲಿ ಹೇಳುತ್ತಾರೆ, ಬಾಬಾ ಬಂದಿರುವುದೇ ನಮಗಾಗಿ ಎಂದು. ಈ ರೀತಿ ತಾನೇ, ಏಕೆಂದರೆ ಅರ್ಧ ಕಲ್ಪದಲ್ಲಿ ಮಾತೆಯರಿಗೆ ಪದವಿ ಸಿಗಲಿಲ್ಲ. ಈಗ ಸಂಗಮ ಯುಗದಲ್ಲಿ ರಾಜನೀತಿಯಲ್ಲಿಯೂ ಸಹ ಅಧಿಕಾರ ಸಿಕ್ಕಿದೆ. ಪ್ರತಿಯೊಂದು ವಿಭಾಗದಲ್ಲಿಯೂ ತಾವು ಶಕ್ತಿಯರನ್ನು ತಂದೆಯು ಮುಂದಿಟ್ಟಿದ್ದಾರಲ್ಲವೇ? ಅಂದಾಗ ಜಗತ್ತಿನಲ್ಲಿಯೂ ಸಹ ಪ್ರತಿಯೊಂದು ವರ್ಗದಲ್ಲಿ ಈಗ ಮಾತೆಯರಿಗೆ ಅಧಿಕಾರವೂ ಸಿಗುತ್ತದೆ. ಮಾತೆಯರಿಲ್ಲದಿರುವ ಯಾವ ವರ್ಗವೂ ಇಲ್ಲ. ಇದು ಸಂಗಮ ಯುಗದ ಮಾಡಿಕೊಂಡರೂ ಪದವಿಯಾಗಿದೆ. ಅಂದ ಮೇಲೆ ಮಾತೆಯರಿಗೆ ಇರುತ್ತದೆ ನನ್ನ ಬಾಬಾ, ನನ್ನ ಬಾಬಾ ಎಂದು ಇರುತ್ತದೆಯೇ? ನಶೆ ಇದೆಯೇ? ಮಾತೆಯರು ಕೈ ಅಲುಗಾಡಿಸುತ್ತಿದ್ದಾರೆ. ಒಳ್ಳೆಯದು. ಭಗವಂತನನ್ನು ತಮ್ಮವರನ್ನಾಗಿ ಮಾಡಿಕೊಂಡರು. ಅಂದ ಮೇಲೆ ಮಾತೆಯರು ಜಾದೂಗಾರಿಣಿಯರಲ್ಲವೇ? ಬಾಪ್ ದಾದಾ ನೋಡುತ್ತಾರೆ. ಮಾತೆಯರೇ ಆಗಲಿ ಪಾಂಡವರೇ ಆಗಲಿ ಬಾಪ್ ದಾದಾರವರೊಂದಿಗೆ ಪ್ರೀತಿಯಂತೂ ಸರ್ವ ಸಂಬಂಧಗಳಲ್ಲಿಯೂ ಇದೆ. ಆದರೆ ಯಾರಿಗೆ ಯಾವ ವಿಶೇಷ ಸಂಬಂಧ ಪ್ರಿಯವಿದೆ ಎಂದು ಅದನ್ನು ಸಹ ನೋಡುತ್ತಾರೆ.
ಕೆಲವು ಮಕ್ಕಳಿಗೆ ಭಗವಂತನನ್ನು ಸ್ನೇಹಿತನನ್ನಾಗಿ ಮಾಡಿಕೊಳ್ಳುವುದು ಬಹಳ ಇಷ್ಟವಾಗುತ್ತದೆ. ಇದಕ್ಕೆ ಕಥೆಯೂ ಸಹ ಇದೆ. ಬಾಪ್ತಾದ ಇದನ್ನು ಹೇಳುತ್ತಾರೆ. ಯಾವ ಸಮಯದಲ್ಲಿ ಯಾವ ಸಂಬಂಧದ ಅವಶ್ಯಕತೆ ಇರುತ್ತದೆಯೋ ಆ ಸಂಬಂಧದಲ್ಲಿ ಭಗವಂತನನ್ನು ತಮ್ಮವರನ್ನಾಗಿ ಮಾಡಿಕೊಳ್ಳಬಹುದು. ಸರ್ವ ಸಂಬಂಧವನ್ನು ನಿಭಾಯಿಸಬಹುದು. ಮಕ್ಕಳು ನನ್ನ ಬಾಬಾ ಎಂದು ಹೇಳಿದರೆ ಆಗ ತಂದೆಯು ಏನು ಹೇಳಿದರೂ ನಾನು ನಿಮ್ಮವನು ಎಂದು. ಅಣ್ಣ, ಬಾಬಾ ಹೇಳ್ತಾರೆ, ಕೇಳದೆ ಇರುವುದಕ್ಕಿಂತಲೂ ಅವಶ್ಯವಾಗಿ ಚೆನ್ನಾಗಿರುತ್ತದೆ. ಆದರೆ ತುಂಬಾ ಚೆನ್ನಾಗಿರುವಂತಹ ಮಧುಬನ ಹೆಚ್ಚು ಪ್ರಿಯವಾಗಿದೆ. ಮಧುಬನಕ್ಕೆ ಬರುವುದೇ ಚೆನ್ನಾಗಿರುತ್ತದೆ ಎನ್ನಿಸುತ್ತದೆಯೋ ಅಥವಾ ಇದ್ದಲ್ಲಿಯೇ ಕುಳಿತು ಮುರುಳಿ ಕೇಳುವುದು ಚೆನ್ನಾಗಿರುತ್ತದೆ? ಯಾವುದು ಒಳ್ಳೆಯದೆನಿಸುತ್ತದೆ? ಅಲ್ಲಿಯೂ ಸಹ ಮುರುಳಿಯನ್ನ ಕೇಳುತ್ತೀರಲ್ಲವೇ? ಇಲ್ಲಿಯೂ ಹಿಂದೆ ಇರುವವರು ಟಿವಿಯಲ್ಲಿ ನೋಡುತ್ತೀರಿ. ಯಾರು ಮಧುಬನಕ್ಕೆ ಬರುವುದೇ ಒಳ್ಳೆಯದು ಎನ್ನುತ್ತಾರೆ ಅವರು ಕೈ ಎತ್ತಿ. ಎಲ್ಲರೂ ಕೈ ಎತ್ತಿದ್ರಂತಣ್ಣ, ಒಳ್ಳೆಯದು. ಆದರೆ ಭಕ್ತಿಯಲ್ಲಿ ಗಾಯನ ಏನಿದೆ ನೋಡಿ. ಮಧುಬನದಲ್ಲಿ ಮುರುಳಿಯನ್ನ ನುಡಿಸಲಾಯಿತು, ಲಂಡನ್ನಲ್ಲಿ ಮುರುಳಿ ನುಡಿಸಲಾಯಿತು ಎಂದಿಲ್ಲ. ಎಲ್ಲಿಯೇ ಇರಲಿ ಮಧುಬನದ ಮಹಿಮೆಯ ಮಹತ್ವವನ್ನ ತಿಳಿಯುವುದು, ಅರ್ಥಾತ್ ಸ್ವಯಂವನ್ನ ಮಹಾನ್ ಮಾಡಿಕೊಳ್ಳುವುದು ಒಳ್ಳೆಯದು. ಯಾರೆಲ್ಲ ಬಂದಿದ್ದೀರಿ, ನೀವು ಯೋಗಿ ಜೀವನ, ಜ್ಞಾನಿಯ ಆತ್ಮನ ಜೀವನ, ಧಾರಣಾ ಸ್ವರೂಪದ ಅನುಭವ ಮಾಡುತ್ತೀರಿ. ಈಗ ಮೊದಲನೆಯ ಟರ್ನ್ನಲ್ಲಿ ಈ ಸೀಸನ್ನಲ್ಲಿ ವಿಶೇಷವಾಗಿ ಗಮನಕ್ಕೆ ತರಲಾಯಿತು. ಪೂರ್ಣ ವರ್ಷ ಸಂತುಷ್ಟ ಮಣಿಗಳಾಗಿರಬೇಕು ಮತ್ತು ಅನ್ಯರನ್ನು ಸಂತುಷ್ಟರನ್ನಾಗಿ ಮಾಡಬೇಕು. ಕೇವಲ ಆಗುವುದಲ್ಲ, ಮಾಡಲು ಬೇಕು. ಜೊತೆಯಲ್ಲಿ ಸಮಯದ ಅನುಸಾರ ಈಗ ಯಾವಾಗಲೇ ಆಗಲಿ ಏನಾದರೂ ಸಹ ಆಗಲು ಸಾಧ್ಯವಿದೆ. ಯಾವಾಗ ಆಗುತ್ತದೆ ಎಂದು ಪ್ರಶ್ನೆ ಮಾಡಬೇಡಿ. 1 ವರ್ಷದಲ್ಲಿ ಆಗುತ್ತದೆಯೇ, 6 ತಿಂಗಳಿನಲ್ಲಿ ಆಗುತ್ತದೆಯೇ, ಇದ್ದಕ್ಕಿಂತಂತೆ ಯಾವುದೇ ಸಮಯದಲ್ಲಾದರೂ ಆಗಲು ಸಾಧ್ಯವಿಲ್ಲ. ಆದ್ದರಿಂದ ತಮ್ಮ ಸ್ವಸ್ಮೃತಿಯ ಸ್ವಿಚ್ ಬಹಳ ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳಿ. ಸೆಕೆಂಡಿನಲ್ಲಿ ಸ್ವಿಚ್ ಆನ್ ಮಾಡಿಕೊಳ್ಳಿ. ಲೇ ತಮ್ಮ, ವರದಾನದಲ್ಲಿ ವಿಘ್ನ ಪ್ರೂಫ್ ಒಳಪಿನ ಫರಿಷ್ಠೆ ವಸ್ತ್ರ ಧಾರಣೆ ಮಾಡುವಂತಹ ಸದಾ ವಿಘ್ನ ವಿನಾಶಕ ಭವ, ಸ್ವಯಂನ ಪ್ರತಿ ಮತ್ತು ಸರ್ವರ ಪ್ರತಿ ಸದಾ ವಿಘ್ನ ವಿನಾಶಕರನ್ನಾಗಿ ಮಾಡುವುದಕ್ಕಾಗಿ ಪ್ರಶ್ನೆಯ ಚಿಹ್ನೆಗೆ ವಿದಾಯಿ ಕೊಡುವುದು ಮತ್ತು ಪೂರ್ಣ ವಿರಾಮದ ಮೂಲಕ ಸರ್ವಶಕ್ತಿಗಳ ಪೂರ್ಣ ಜಮಾ ಮಾಡುವುದು. ಸದಾ ವಿಘ್ನ ಪ್ರೂಫ್ ಒಳಪಿನ ಫರಿಷ್ಠೆಯ ವಸ್ತ್ರವನ್ನು ಧರಿಸಿಟ್ಟುಕೊಳ್ಳಿ. ಮಣ್ಣಿನ ವಸ್ತ್ರವನ್ನು ಧರಿಸಬೇಡಿ. ಜೊತೆಯಲ್ಲಿ ಸರ್ವ ಗುಣಗಳ ಒಡವೆಗಳಿಂದ ಶೃಂಗರಿಸಲ್ಪಟ್ಟಿರಿ. ಸದಾ ಅಷ್ಟಶಕ್ತಿ ಶಸ್ತ್ರಧಾರಿ ಸಂಪನ್ನ ಮೂರ್ತಿಯಾಗಿರಬೇಕು ಮತ್ತು ಕಮಲ ಪುಷ್ಪದ ಆಸನದ ಮೇಲೆ ತಮ್ಮ ಶ್ರೇಷ್ಠ ಜೀವನದ ಕಾಲು ಇಡಿ. ಸ್ಲೋಗನ್: ಅಭ್ಯಾಸದ ಮೇಲೆ ಪೂರ್ಣ ಗಮನ ಕೊಡಿ, ಆಗ ಫಸ್ಟ್ ಡಿವಿಷನ್ನಲ್ಲಿ ನಂಬರ್ ಬರುವುದು. ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ತಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ. ಲೈಕ್ ಮಾಡಿ. ಓಂ ಶಾಂತಿ.